ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸರ್ಕಾರ ಮತ್ತು ಪದವೀಧರರ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಪದವೀಧರರ ಸಮಸ್ಯೆಗಳಿಗೆ ಪರಿಹಾರವೊಂದ ಕಂಡುಕೊಳ್ಳುವ ಚಿಂತನೆ ತನ್ನದೆಂದು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ತಿಳಿಸಿದ್ದಾರೆ. ಮಡಿಕೇರಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ತಾನು ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿದ್ದೇನೆ. ರಾಜಕೀಯ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವುದು ತನ್ನ ಬದ್ಧತೆಯಾಗಿದೆ ಎಂದರು. ಈ ನೈಋತ್ಯ ಪದವೀಧರ ಕ್ಷೇತ್ರ ಈ ತಿಂಗಳ ಜೂನ್ ತಿಂಗಳ 3ನೇ ತಾರೀಕು ನಡೆಯಲಿರುವ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಕೊಟ್ಟಿರೋದು. ಈ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಹಿರಿಯರಿಗೆ ಮತ್ತು ಸಂಘಟನೆಯ ಮುಖಂಡರಿಗೆ, ಹಿರಿಯರಿಗೆ ಅನಂತ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸ್ತೇನೆ. ನೈಋತ್ಯ ಪದವೀಧರ ಕ್ಷೇತ್ರ ಬಹಳ ವಿಶೇಷವಾಗಿ 5.5 ಜಿಲ್ಲೆಯನ್ನೊಳಗೊಂಡಂಥ ಕ್ಷೇತ್ರ. ಕೊಡಗು ಜಿಲ್ಲೆ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಾವಣಗೆರೆಯ ಹೊನ್ನಾಳಿ ಮತ್ತು ಚನ್ನಗಿರಿಯನ್ನು ಒಳಗೊಂಡಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 14 ಮೆಡಿಕಲ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜು, 100ಕ್ಕಿಂತ ಹೆಚ್ಚು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರುವಂತಹ ಕ್ಷೇತ್ರ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 2 ಲಕ್ಷ ಪದವೀಧರರು, ಮಹಿಳೆಯ ಪದವೀಧರರು ಬರ್ತಾ ಇದ್ದಾರೆ ಒಂದು ವರ್ಷಕ್ಕೆ. ಅದೇ ರೀತಿ 1,70,000 ಪುರುಷರು ಪದವೀಧರರಾಗಿ ಬರ್ತಾ ಇದ್ದಾರೆ. ಈ ಕ್ಷೇತ್ರದ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪ್ರಾಯಶಃ 20 ಲಕ್ಷ ಪದವೀಧರರು ಇದ್ದಾರೆ. ಈ ಪದವೀಧರ ಏನು ಸಮಸ್ಯೆಗಳಿದೆಯೋ ಅವರಿಗೆ ಧ್ವನಿಯಾಗಿ ಖಂಡಿತವಾಗ್ಲೂ ಮುಂದಿನ ವಿಧಾನ ಪರಿಷತ್ತಿನಲ್ಲಿ ಕೆಲಸವನ್ನು ಮಾಡ್ತೇನೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ, ಮಾಜಿ ಶಾಸಕ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಸದಸ್ಯ ಡಿಎಸ್ ಅರುಣ್, ರಾಜ್ಯ ಬಿಜೆಪಿ ಕೃಷಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದವರು, ಹಾಗೆ ವೈದ್ಯರಾಗಿ ತುಂಬ ಹೆಸರು ಮಾಡಿರುವಂಥವ್ರು. ಅವರಿಗೆ ಈ ರಾಜಕೀಯದ ಅವಶ್ಯಕತೆ ಇರಲಿಲ್ಲ. ಆದರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಧನಂಜಯ್ ಸರ್ಜಿ ಅವ್ರನ್ನ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನೀಡಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಹಾಗೆಯೇ ಕೊಡಗು ಜಿಲ್ಲಾ ಮಟ್ಟಿಗೆ ಹೇಳೋದಾದರೆ ಈ ಹಿಂದಿನ ಬಾರಿಯೂ ಸನ್ಮಾನ್ಯ ಭೋಜೇಗೌಡರು NDA ಅಭ್ಯರ್ಥಿಯವರು ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಕರುಗಳ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಈಗಲೂ ಅವ್ರ ಜೊತೆ ತುಂಬ ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಅವರು ಈ ಬಾರಿ ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ರೀತಿಯಲ್ಲಿ ಸರ್ಜಿಯವರು, ಏಕೆಂದರೆ ಅವರನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ತುಲನೆ ಮಾಡಿ ಅವರಿಗೂ ಈ ಶಕ್ತಿ ಇದೆ. ಏಕೆಂದರೆ ಅಲ್ಲಿ ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಆಸ್ಪತ್ರೆಯನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡವರು. ಅವರನ್ನು ಅಭ್ಯರ್ಥಿ ಮಾಡೋ ಮುಖಾಂತರ ಈ ಕ್ಷೇತ್ರದಲ್ಲಿ ಪದವೀಧರರ ಏನೇನು ಸಮಸ್ಯೆ ಇದೆ ಹೇಳುವಂಥದ್ದನ್ನ ಅಲ್ಲಿ ಧ್ವನಿ ಎತ್ತಲಿಕ್ಕಾಗಿ ವಿಧಾನ ಪರಿಷತ್ನಲ್ಲಿ ನಮ್ಮ ಪಕ್ಷದ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥ ನಮ್ಮ ಅಭ್ಯರ್ಥಿಯಾದಂಥ ಧನಂಜಯ ಅವರು ಕೆಲವು ಮಹತ್ತರವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆಯೇ ಭೋಜೇಗೌಡರು ಕೂಡ ಬೇರೆ ಬೇರೆ ಇದರಲ್ಲಿ ಹಿಂದೆ ವಿಧಾನ ಪರಿಷತ್ ಸದಸ್ಯರು, ಹಾಲಿ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ತಲ್ಲಿ ಕಳೆದ ಬಾರಿ ಸಾಕಷ್ಟು ಎತ್ತಿದ್ದಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕ ವಿಧಾನ ಪರಿಷತ್ ತನ್ನದೇ ಆದಂಥ ಘನತೆ, ಗಾಂಭೀರ್ಯವನ್ನು ಹೊತ್ತಿದೆ. ವಿಧಾನ ಪರಿಷತ್ ಅನ್ನೋದು ಎ ಹೌಸ್ ಆಫ್ ಇಂಟೆಲೆಕ್ಚುವಲ್ಸ್ ಅಂತ, ಅತಿ ಬುದ್ಧಿವಂತ ಬೇರೆ ಬೇರೆ
ಸಮಾಜದಿಂದ ಸರ್ಕಾರಕ್ಕೆ ಏನಾದರೂ ಕೊಡುಗೆ ಸಲಹೆಗಳು ಆಗಬೇಕು ಅನ್ನುವ ದೃಷ್ಟಿಯಿಂದ ಸಂವಿಧಾನದಲ್ಲೇ ಈ ಒಂದು ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದೆ. ಬೇರೆ ಬೇರೆ ರಾಜ್ಯಗಳು ಅದನ್ನು ಮಾಡಲಿಲ್ಲ, ಅದೇನೇ ಇರ್ಬೋದು. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಡಾಕ್ಟರ್ ಧನಂಜಯ ಸರ್ಜಿಯವರು ಜನಸೇವೆಯನ್ನು ಹೆಚ್ಚಾಗಿ ಮಾಡಬೇಕು ಅಂತೇಳೋ ಉದ್ದೇಶದಿಂದ ಇವತ್ತು MLC ಆಗಿ ಕಂಟೆಸ್ಟ್ ಮಾಡಬೇಕು ಅಂತೇಳುವಂಥ ಚಿಂತನೆಯನ್ನು ಮಾಡಿ ನಮ್ಮ ಪಕ್ಷ ಕೂಡ ಅವರಿಗೆ ಸೀಟನ್ನು ಕೊಟ್ಟಿರೋದು ನಾವು ನೋಡಿದ್ದೇವೆ. ಅವರು ಕೂಡ ಸಾಮಾಜಿಕ ಸೇವೆಯನ್ನು ಮಾಡಿದಂಥ ಒಂದು ವ್ಯಕ್ತಿ, ಅದರಲ್ಲೂ ಶಿವಮೊಗ್ಗದಲ್ಲಿ ಭಾಳ ಖ್ಯಾತಿ ಪಡೆದಂಥ ಡಾಕ್ಟ್ರು. ಅವರು ಮುಂದಿನ ದಿನಗಳಲ್ಲಿ ನಮ್ಮ MLC ಆಗಿ ಆರಿಸಿ ಬಂದೇ ಬರ್ತಾರೆ. ನಾವು ಕೂಡ ಈಗಾಗಲೇ ಹಲವಾರು ಜನರಿಗೆ ಪರ್ಸನಲಿ ಮಾತಾಡುವಂಥದ್ದು ಮತ್ತು ಫೋನ್ನ ಮುಖಾಂತರ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಭಾರತೀಯ ಜನತಾ ಪಕ್ಷ ಬಿಟ್ಟು ಮೋದಿಜಿಯವ್ರನ್ನ ಬಿಟ್ಟು ನಾವು ಯಾರಿಗೂ ಕೂಡ ವೋಟ್ ಮಾಡೋದಿಲ್ಲ ಅಂತ ಹೇಳೋಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೊಡಗಿನ ಗ್ರ್ಯಾಜುಯೇಟ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ. ನಮ್ಮ ಡಾಕ್ಟರ್ ಧನಂಜಯ ಸರ್ಜಿಯವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲರ ಮಾಡಿ ಶಿಕ್ಷಕರು ಹಾಗೂ ಪದವೀಧರರು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಮಡಿಕೇರಿಗೆ ಆಗಮಿಸಿದ ಸಚಿವರು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು. ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಮತ್ತು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಅವರ ಗೆಲುವಿಗೆ ಪಣತೊಡುವಂತೆ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಚುನಾವಣೆ ಪೂರ್ವ ನೀಡಿದ್ದ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದು ಹೆಮ್ಮೆ ಎನಿಸಿದೆ. ರಾಜ್ಯದಲ್ಲಿ 43,000 ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಮಾತ್ರವಲ್ಲದೆ ನೂತನ ಪಿಂಚಣಿ ವ್ಯವಸ್ಥೆಯನ್ನು ಬದಲಿಸಿ ಮತ್ತೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೂ ನೀತಿ ಸಂಹಿತೆ ಮುಕ್ತಾಯವಾದ ಬಳಿಕ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಶಿಕ್ಷಕರು ಮತ್ತು ಪದವೀಧರರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಮಗೂ ಅರಿವಿದ್ದು ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತೆ ಎಂದು ಸಚಿವರು ಹೇಳಿದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಮತ್ತು ಎಲ್ಲ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಶಾಸಕ ಮಿತ್ರರು ಮಂಥರವ್ರಿಗೂ ಕೂಡ ಹಾಗೂ ಎಲ್ಲ ಪಕ್ಷದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ವಿಂಗಿನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಮುಖಂಡರಿಗೂ ನನ್ನ ಗೌರವವನ್ನು ಕೊಡ್ತಾ, ಪಕ್ಷದ ಕಚೇರಿಗೆ ಫಸ್ಟ್ ಟೈಮು ಬಟ್ ಚುನಾವಣೆಗೆ ಬಂದು ಹೋಗಿದ್ದೆ. ಭಾಳ ಸಂತೋಷ ಆಗ್ತದೆ ಇಲ್ಲಿ, ಏಕೆಂದರೆ ಒಂದು ಇತಿಹಾಸವನ್ನು ಪೊನ್ನಣ್ಣವರು ಮತ್ತು ಮಂಥರವರು ಸೃಷ್ಟಿ ಮಾಡಿದರು. ಭಾಳ ಅಭೂತಪೂರ್ವ. ಕ್ಲಾಪ್ಸ್ ಬೇಡ, ಅವ್ರು ಇಷ್ಟಪಡ್ತಾರೆ ಅನ್ನೋ ಗೊತ್ತಿಲ್ಲ. ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಆ ಇತಿಹಾಸದಲ್ಲಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ನಾನು ಕೂಡ ಪಾಲ್ದಾರ ಆಗಿದ್ದೆ. ಯಾಕಂತ ಹೇಳಿದರೆ ಚುನಾವಣೆ ಪೂರ್ವಕವಾಗಿ ನಾನೊಬ್ಬ OBCಯ ಅಧ್ಯಕ್ಷನಾಗಿ ರಾಜ್ಯ ಮಟ್ಟದ ನಮ್ಮ KPCCನ OBCಯ ವಿಂಗಿನ ಅಧ್ಯಕ್ಷನಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಂದರ್ಭದಲ್ಲಿ ಮಾಡಿದರು. ಅವತ್ತು ಸಿದ್ದಾಪುರದಲ್ಲಿ ಅನಿಸುತ್ತೆ, ಭಾಳ ಒಂದು ದೊಡ್ಡ ಮಟ್ಟದಲ್ಲೇ ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಇತ್ತು, ಇಲ್ಲ ಇಲ್ಲಿ ಎರಡು ಕಡೆನೂ ಕೂಡ ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇತ್ತು. ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆಯನೂರು ಮಂಜುನಾಥ್ ಮಾತನಾಡಿ, ತಾವು ಕಾರ್ಮಿಕ ಸಂಘಟನೆಯ ಹಿನ್ನೆಲೆಯನ್ನು ಹೊಂದಿದ್ದು ದುಡಿಯುವ ವರ್ಗದ ಸಮಸ್ಯೆಗಳ ಬಗ್ಗೆ ಅರಿವಿದೆ. ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಸದನದಲ್ಲಿ ಪಟ್ಟು ಹಿಡಿದು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿದ್ದೆ. ಇಂತಹ ಪ್ರಕರಣ ದೇಶದಲ್ಲಿಯೇ ಮೊದಲು ಎಂದು ಹೇಳಿದರು. ವಿಧಾನ ಪರಿಷತ್ತಿನ ಶಿಕ್ಷಕರು ಮತ್ತು ಪದವೀಧರ ಚುನಾವಣೆ ನಡೀತಾ ಇದೆ. ಈ ಬಾರಿ ಕಾಲಾವಧಿ ಬಹಳ ಕಡಿಮೆ ಸಿಕ್ಕಿದೆ. ಎಲ್ಲ ನಾಮಪತ್ರಗಳ ಹಿಂಪಡೆದ ನಂತರ ಸಿಕ್ಕಿರೋದು ಕೇವಲ 12 ದಿನಗಳು. ಆದರೆ ಬಹಳ ವಿಸ್ತಾರವಾದಂಥ ಕ್ಷೇತ್ರ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು ಮತ್ತು ದಾವಣಗೆರೆ ಅರ್ಧ ಭಾಗ, ಸುಮಾರು 30 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನೈಋತ್ಯ ಪದವೀಧರ ಕ್ಷೇತ್ರ. ಅದರ ಓಡಾಟವನ್ನು ಮಾಡುವಂಥದ್ದು ವ್ಯಕ್ತಿಗತವಾಗಿ ಸ್ವಲ್ಪ ಕಠಿಣ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಮತ್ತು KK ಮಂಜುನಾಥ್ ಅವರು ಶಿಕ್ಷಕ ಕ್ಷೇತ್ರ ಪ್ರತಿನಿಧಿ, ನಾವು ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರನ್ನ ಮುಗಿಸಿಕೊಂಡು ಇವತ್ತು ಕೊಡಗಿಗೆ ಬಂದಿದ್ದೇವೆ.
ಎಲ್ಲ ಕಡೆಗೂ ಒಂದು ಒಳ್ಳೆಯ ಸ್ವಾಗತ ಸಿಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೈಲಿರ್ತಕ್ಕಂಥ ಈ ಸ್ಥಾನವನ್ನು ಈ ಬಾರಿ ಬದಲಾವಣೆ ಮಾಡಲಿಕ್ಕೆ ಪ್ರಜ್ಞಾವಂತ ಮತದಾರರು, ವಿದ್ಯಾವಂತರು ತೀರ್ಮಾನವನ್ನು ಮಾಡಿದ್ದಾರೆ. ಖಚಿತವಾಗಿ ನಾವು 2 ಸ್ಥಾನಗಳನ್ನು ಗೆಲ್ತೇವೆ ಅಂತಕ್ಕಂಥ ಒಂದು ಭರವಸೆ ನಮಗೆ ಬಂದಿದೆ. ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಗುಣಮಟ್ಟ ಹೆಚ್ಚಳಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬದಲಿಸಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೂ ಮುನ್ಸೂಚನೆ ಸಿಕ್ಕಿದೆ ಎಂದು ಮಂಜುನಾಥ್ ಕುಮಾರ್ ಹೇಳಿದರು. ಕ್ಷಮಿಸಿ, ಸ್ವಲ್ಪ ತಡವಾಗಿ ಬಂದೆ. FMC ಕಾಲೇಜಿನಲ್ಲಿ ಸಭೆ ಸೇರಿಬಿಟ್ಟಿದ್ರು. ಹಾಗಾಗಿ ನಮ್ಮ ಜಿಲ್ಲೆಯವರಲ್ಲ ಅಂಥೇಳಿ ಸ್ವಲ್ಪ ಲೀನಿಯನ್ಸಲ್ಲಿ ತಡವಾಗಿ ಬಂದೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ 3, 2024 ನಡೀತಾ ಇದೆ. ಈ ಒಂದು ಚುನಾವಣೆ ಶಿಕ್ಷಕರ ಅಳಿವು ಉಳಿವಿನ ಚುನಾವಣೆ ಇದೆ. ಭಾಳಷ್ಟು ವರ್ಷಗಳಿಂದ ಶಿಕ್ಷಕರ ಮತ್ತು ಶಿಕ್ಷಣ ಸಂಸ್ಥೆಗಳ ಭಾಳಷ್ಟು ಸಮಸ್ಯೆಗಳಿದೆ. ಅದು ಸನ್ಮಾನ್ಯ ಶಿಕ್ಷಣ ಸಚಿವರು ಪೂರಕವಾಗಿದ್ದಾರೆ. ಶಿಕ್ಷಣ ಸ್ನೇಹಿ, ಪೋಷಕ ಸ್ನೇಹಿ ಮತ್ತು ಶಿಕ್ಷಕ ಸ್ನೇಹಿ ಸಚಿವರಿದ್ದಾರೆ ನಮಗೆ. ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡದಾದಂತಹ ಬಜೆಟನ್ನು ಮತ್ತು ಅದಕ್ಕೆ ಬೇಕಾದ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. NEPಯನ್ನು ಮಾರಕವಾಗಿರುವಂಥದ್ದನ್ನು ತೆಗೆದು SCP ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಶಾಸಕ ಡಾಕ್ಟರ್ ಮಂತರಗೌಡ, ಕೆಪಿಸಿಸಿ ಮುಖಂಡರಾದ TP ರಮೇಶ್ ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning.
Experience the uniqueness of world-class education at Nalanda. Now, admissions are open. ತಾಜ್ ಯೂತ್ ಕ್ಲಬ್ ಕುಶಾಲನಗರ ಹಾಗೂ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆದ 5ನೇ ವರ್ಷದ ಕೊಡಗು ಜಿಲ್ಲಾ ಮಟ್ಟದ ಮುಸ್ಲಿಂ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಅಲ್ ಅಮೀನ್ ಪಾಲಿಬೆಟ್ಟ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ದ್ವಿತೀಯ ಸ್ಥಾನವನ್ನು ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡವು ಪಡ್ಕೊಂಡಿತ್ತು. ಎರಡು ಬಲಿಷ್ಠ ತಂಡಗಳಾದ ಅಲ್ ಅಮೀನ್ ಪಾಲಿಬೆಟ್ಟ ಮತ್ತು ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡಗಳ ನಡುವಿನ ಫೈನಲ್ ಪಂದ್ಯಾಟದಲ್ಲಿ 20-20 ನಿಮಿಷಗಳಲ್ಲಿ ಮೊದಲಾರ್ಧದಲ್ಲಿ ಎರಡೂ ತಂಡಗಳು ಸಮಬಲದ ಹೋರಾಟವನ್ನು ನಡೆಸಿತ್ತು. ದ್ವಿತೀಯಾರ್ಧದಲ್ಲಿ ರೋಜಾರಿಯನ್ಸ್ ತಂಡವು ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ತಂಡದ ಮುನ್ನಡೆ ಆಟಗಾರ ಸುಹೇಲ್ ಅವರ ಗೋಲಿನ ಮೂಲಕ 1-0 ಗೋಲುಗಳ ಅಂತರದಿಂದ ಮುನ್ನಡೆಯನ್ನು ಪಡೆಯಿತು. ದ್ವಿತೀಯಾರ್ಧದ ಕೊನೆಯ 3 ನಿಮಿಷ ಬಾಕಿ ಉಳಿದಿರುವಾಗ ಅಲ್ ಅಮೀನ್ ತಂಡಕ್ಕೆ ಅದೃಷ್ಟ ಲಕ್ಷ್ಮಿಯಂತೆ ಫೀಲ್ಡ್ನಲ್ಲಿ ಪೆನಾಲ್ಟಿ ಏರಿಯಾದಲ್ಲಿ ಎದುರಾಳಿ ತಂಡದ ಆಟಗಾರನ ಕೈ ಚೆಂಡು ತಾಗಿ ತೀರ್ಪುಗಾರರ ಪೆನಾಲ್ಟಿ ನೀಡಿತು. ಅಲ್ ಅಮೀನ್ ತಂಡದ ಸ್ಟಾರ್ ಆಟಗಾರ ನಾಸಿಫ್ ತಮಗೆ ಸಿಕ್ಕ ಸುವರ್ಣಾವಕಾಶವನ್ನು ಸದ್ಬಳಕೆ ಮಾಡಿ ಪೆನಾಲ್ಟಿ ಕಿಕ್ ಅಂದ ಗೋಲು ಬಾರಿಸುವ ಮೂಲಕ ಕೊನೆಯ ಕ್ಷಣದಲ್ಲಿ ಸಮಬಲವನ್ನು ಸಾಧಿಸಿದ್ರು. ಎರಡೂ ತಂಡಗಳು 1-1 ಗೋಲು ಗಳಿಸಿ ಸಮಬಲ ಸಾಧಿಸಿದ ಫೈನಲ್ ಪಂದ್ಯದ ಫಲಿತಾಂಶಕ್ಕಾಗಿ ಪೆನಾಲ್ಟಿ ಶೂಟೌಟ್ ಮೊರೆ ಹೋಗಲಾಯಿತು. ಪೆನಾಲ್ಟಿ ಶೂಟೌಟ್ನಲ್ಲಿ ಅಲ್ ಅಮೀನ್ ತಂಡವು 4-3 ಗೋಲುಗಳ ಅಂತರದಿಂದ ರೋಜಾರಿಯನ್ಸ್ ತಂಡವನ್ನು ಮಣಿಸಿ 2ನೇ ಬಾರಿಗೆ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಅಲಂಕರಿಸಿತು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಡಗು ಮುಸ್ಲಿಂ ಕಪ್ ಫುಟ್ಬಾಲ್ ಸಂಸ್ಥಾಪಕ ಆಸಿಫ್ ಕೊಂಡಂಗೇರಿ, ತಯ್ಯೂಬ್ ಕೊಂಡಂಗೇರಿ, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ಪುರಸಭೆ ಸದಸ್ಯ ಶೇಖ್ ಕಲೀಮುಲ್ಲಾ, ಪಂದ್ಯಾವಳಿ ಸಂಚಾಲಕ ಅಜರ್, ತಾಜ್ ಯೂತ್ ಫ್ರೆಂಡ್ಸ್ ಅಧ್ಯಕ್ಷ ಮುಜೀಬ್, ಕಾಂಗ್ರೆಸ್ ಯುವ ನಾಯಕ ರಂಜನ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಮ್, ಭಾಷಾ ರಾಯಲ್ ಬಿರಿಯಾನಿ, ಫುಟ್ಬಾಲ್ ಮಾಜಿ ಆಟಗಾರ ರಫೀಕ್, ಅಪೋಲೋ ಟೈರ್ ಮಾಲೀಕರಾದ ಅಮ್ಜದ್ ಪಾಷಾ, ಪತ್ರಕರ್ತ ಇಸ್ಮಾಯಿಲ್ ಕಂಡಕರೆ ಪಾಲ್ಗೊಂಡಿದ್ದರು. ಎರಡು ತಂಡಗಳಿಗೆ ಶಿವರಾ ಪ್ರೇಮಿಗಳ ಸಮ್ಮುಖದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಸಿಫ್ ಕಂಡಂಗೇರಿ, ತಯ್ಯೂಬ್ ಕಂಡಂಗೇರಿ ಅವರು ಪ್ರಾರ್ಥಿಸಬೇಕು. ಕಾರ್ಯಕ್ರಮದಲ್ಲಿದೆ. ಎಲ್ಲರೂ ಕೂಡ ಶಿಸ್ತಿನಿಂದ ರಾಷ್ಟ್ರಗೀತೆ ಗೌರವ ಸೂಚಿಸಬೇಕಾಗಿ ವಿನಂತಿ. ಸರ್ವ ಕ್ರೀಡಾಪಟು ಕ್ರೀಡಾ ಪ್ರೇಮಿಗಳು ಕೂಡ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿ ಹೇಳಿಕೊಟ್ಟಿದ್ದಾರೆ. ಸರ್ವಗಳನ್ನು ಮಾಡಿಸಿ ಕೊಡಗು ಜಿಲ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸುತ್ತಾ ಸತತ 5ನೇ ದಿನದ ಈ ಒಂದು ಕ್ರೀಡಾಕೂಟ ಅದನ್ನು ಸಹಿಸುವ ಶಕ್ತಿ ನೀಡಲಿ ಎಂಬ ಪ್ರಾರ್ಥನೆಯನ್ನು ನಾವು ಹೇಳ್ತಾ ಇದ್ದೇವೆ. ಶೈಲಿಯ ಕಾಲ್ಚಲಕತ್ತಿರುವಂತಹ ಒಂದು ತಂಡ ರೋಜಾರಿಯನ್ಸ್ ಗೋಣಿಕೊಪ್ಪ, ಕೊಡಗು ಜಿಲ್ಲೆಯ ಚಾಂಪಿಯನ್ ಆಟಗಾರರುವಂತಹ ಒಂದು ತಂಡ ಅಲ್ ಅಮೀನ್ ಪಾಲಿಬೆಟ್ಟ. ಪ್ರಮುಖ ತೀರ್ಪುಗಾರಾಗಿ ದರ್ಶನ್ ಸುಕುಮಾರ್, ಅಭಿ ಕುಶಾಲನಗ, ಕಾರ್ತಿಕ್ ಕುಶಾಲನಗ, ರಂಗ ಕುಶಾಲನಗ. ವಿವಿಧ ಹೆಸರುಗಳಿಗೆ ಹೆಸರುವಾಸಿಯಾಗಿರುವ ನಮ್ಮ ಕೊಡಗು ಜಿಲ್ಲೆ ಕ್ರೀಡೆಯ ತವರೂರು ಕೂಡ. ಹಲವಾರು ಸೈನಿಕರನ್ನು ನಮ್ಮ ದೇಶಕ್ಕೆ ವರದಾನವಾಗಿ ನೀಡಿದ ಕೊಡಗು ಸೇರಲು ಕೂಡ ನಾವು ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಕೊಡಗು ಜಿಲ್ಲೆಯಾದ್ಯಂತ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಕೂಡ ಅನೇಕ ಕ್ಲಬ್ಗಳಿಂದ ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ. ಕುಶಾಲನಗರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅನೇಕ ಕ್ರೀಡಾಪಟುಗಳನ್ನು ಹೊಂದಿರುವಂಥ ಮುಸ್ಲಿಂ ಯುವಕರು, ಅದು ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಹಾಕಿಲಿರ್ಬೋದು, ಅತ್ಯಂತ ಉನ್ನತವಾದ ಪ್ರತಿಭೆಯನ್ನು ಹೊಂದಿರುವಂಥ ಮತ್ತು ಕನಿಷ್ಠ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಲಿಕ್ಕಿರುವಂಥ ಎಲ್ಲ ಅರ್ಹತೆಯನ್ನು ಹೊಂದಿರುವಂಥ ಅನೇಕ ಕ್ರೀಡಾಪಟುಗಳು ನಮ್ಮ ನಡುವೆ ಇದ್ದಾರೆ. ಅವರಿಗೆ ಉತ್ತಮವಾದ ವಾತಾವರಣವನ್ನು, ಪೂರಕವಾದ ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ಖಂಡಿತ ಅತ್ಯುತ್ತಮವಾದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಯಾಕಂದರೆ ಸುಮಾರು ನಾನು ನೋಡಿದಾಗ ಒಂದು 10-15 ದಿನದಿಂದ
ಈ ಫೀಲ್ಡ್ ರಿಪೇರ್ ಮಾಡಲಿಕ್ಕೆ ಅಂತ ಹುಡುಗರು ತುಂಬ ಕಷ್ಟಪಡ್ತಾರೆ ಮಳೆ ಆಗಿರೋದ್ರಿಂದ. ಆದರೂ ಮತ್ತು ಶಿಕ್ಷಣ ನಮ್ಮ ಎಲ್ಲ ಟೀಮ್ ಅವರೆಲ್ಲ ಇದ್ರ ಜೊತೆಯಲ್ಲಿ ನಿಂತು ನಾವೆಲ್ಲ ಇದನ್ನು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಮತ್ತು ಯೂತ್ಗಳು ನಾವು ಹೇಳಿದ್ವಿ ಅಂದರೆ ಇದೇ ಥರ ನಡೆಸ್ತಾರೆ, ನಾವೆಲ್ಲರಿಗೂ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಿ ಮಾತು ನಡೆಸ್ತಾ ಇದ್ದೀವಿ. ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟ ಮೇ 30ರಂದು ಹಮ್ಮಿಕೊಂಡಿರುವ ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಕೊಡಗು ಜಿಲ್ಲಾ ಸಿಐಟಿಯು ಸಂಘಟನೆ ಬೆಂಬಲ ನೀಡಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾಗಿರುವ ಮಹಿಳಾ ದೌರ್ಜನ್ಯದಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದ ಜನಪ್ರತಿನಿಧಿಯೇ ದೌರ್ಜನ್ಯ ನಡೆಸಿರುವುದು ಅತ್ಯಂತ ಹೇಯ ಕೃತ್ಯವೆಂದು ಆರೋಪಿಸಿದರು. ಹೆಚ್ಚು ನಡೀತಾ ಇದ್ದಂಥದ್ದನ್ನು ನಾವು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಕೇಳಿದ್ದೀವಿ, ಓದಿದ್ವಿ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾಲಘಟ್ಟಕ್ಕೆ ಬಂದು ವರ್ಷಗಳು ಕಳೆದರೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಈ ರೀತಿಯಲ್ಲಿರ್ತಕ್ಕಂತಹ ಅತ್ಯಾಚಾರಗಳು ಅತ್ಯಂತ ನಾಚಿಕೆ ಪಡತಕ್ಕಂತಹ ರೀತಿಯಲ್ಲಿ, ಅಂದರೆ ನಮ್ಮ ದೇಶವೇ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿ ಒಳಗಡೆ ಇವತ್ತು ಪ್ರಜ್ವಲ್ ರೇವಣ್ಣನ ಏನು ಪೆನ್ ಡ್ರೈವ್ ಕೇಸು ಅಷ್ಟರ ಮಟ್ಟಿಗೆ ಇವತ್ತು ಅದು ಬೆಳೆದಿದೆ ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದೆ. ಜಗತ್ತಿನ ಒಳಗಡೆ ಅತ್ಯಾಚಾರದಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಪ್ರಜ್ವಲ್ ರೇವಣ್ಣ ಹೆಸರು ಗಿನ್ನೀಸ್ ರೆಕಾರ್ಡಿಗೆ ಬರುವಂತಹ ರೀತಿಯಲ್ಲಿರ್ತಕ್ಕಂತಹ ಒಂದು ಅತ್ಯಾಚಾರವನ್ನು ಮಾಡಿರತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಕಾಲಘಟ್ಟದ ಒಳಗಡೆ. ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಜನಪ್ರತಿನಿಧಿಗಳಾಗಿರತಕ್ಕಂಥವನು ಈ ದೇಶದ ಜನತೆಯ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಾಣಬೇಕಾಗಿತ್ತು. ಯಾವ ದೇಶದ ಒಳಗಡೆ ಜನತೆಗೆ ಕಾನೂನುಗಳನ್ನು ತರಲಿಕ್ಕೆ ಪಾರ್ಲಿಮೆಂಟ್ಗಳಲ್ಲಿ ಕೆಲಸ ಮಾಡಬೇಕಾಗಿರತಕ್ಕಂಥವನು, ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕಾಗಿರತಕ್ಕಂಥವರು, ಈ ನಾಡಿನ ಜನತೆಗೆ ರಕ್ಷಣೆ, ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಮಹಿಳೆಯರಿಗೆ ರಕ್ಷಣೆ ಮಾಡಬೇಕಾಗಿರತಕ್ಕಂಥ ಒಬ್ಬ ಜನಪ್ರತಿನಿಧಿ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಅಧ್ಯಕ್ಷರು ಕೊಡ್ತಾರೆ. ಆದರೆ ಈಗಾಗಲೇ ಅದು ದೊಡ್ಡ ರೀತಿಯಲ್ಲಿ ಹೋರಾಟಗಳು ಇದೆಲ್ಲ ಆಗಿದೆ. ಸರ್ಕಾರ ಆ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಬೇಕು, ಅವರನ್ನು ಕೂಡಲೇ ಭಾರತ ದೇಶಕ್ಕೆ ತರಬೇಕು ಅಂತ ಒತ್ತಾಯಿಸಿ ಹಲವಾರು ರೀತಿಯ ಪತ್ರಿಕಾ ಹೇಳಿಕೆಗಳು, ಸಣ್ಣ ರೀತಿಯಲ್ಲಿ ಹೋರಾಟಗಳೆಲ್ಲ ಆದ್ರೂ ಕೂಡ ಇಲ್ಲಿವರೆಗೆ ಅವರನ್ನು ಭಾರತ ದೇಶಕ್ಕೆ ತರಲಿಕ್ಕೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗಿಲ್ಲ ಇರುವಂಥ ವಿಚಾರ ದೊಡ್ಡ ಒಂದು ವಿಷಾದನೀಯ ವಿಚಾರ ಆಗಿದೆ. ಅಂದರೆ ಬೇರೆ ಯಾರಾದರೂ ಆಗಿದ್ದರೆ ಅವರು ಎಷ್ಟೋ ಬೇಗನೆ ಅವರನ್ನು ಭಾರತ ದೇಶಕ್ಕೆ ತರ್ತಾಯಿದ್ರು, ಅವರ ಮೇಲೆ ಕ್ರಮ ತಗೊಳ್ತಾಯಿದ್ರು. ಆದರೂ ಕೂಡ ಇದು ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಬಂದು ಈಗ 2 ತಿಂಗಳು ಆಗಲಿಕ್ಕೆ ಆಗ್ತಾ ಇದೆ. ಮತ್ತು ಅದು ಅಲ್ಲದೆ ಇನ್ನೊಂದು ವಿಚಾರ, ಅದು ಎಲೆಕ್ಷನ್ ಚುನಾವಣೆಯ ಹತ್ರ ಕರ್ನಾಟಕದಲ್ಲಿ ಚುನಾವಣೆ ಹತ್ರ ಬರ್ತಾ ಇರುವಂಥ 2 ದಿನಗಳ ಮೊದಲು ಅದನ್ನು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅದು ಆ ಸಿಡಿಯನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಪೊನ್ನಂಪೇಟೆ ತಾಲೂಕಿನ ಬಿಟ್ಟಿವಾಡದಲ್ಲಿ ಶ್ರೀ ಕುಟ್ಟಿಚಾತ ಮತ್ತು ಶ್ರೀ ಚಾಮುಂಡಿ ದೇವರ ವಾರ್ಷಿಕೋತ್ಸವದ ಅಂಗವಾಗಿ ಮೇ 26 ಮತ್ತು 27ರ 2 ದಿನಗಳ ಕಾಲ ಸಂಪ್ರದಾಯದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಕುಟ್ಟಿಚಾತ ದೇವರ ಅಂಬಲದಿಂದ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಹೋಗುವುದು, ಕಾಕೇರ ಹಾಗೂ ಪೊಕ್ಕಳಿಚಂಡ ಕುಟುಂಬಸ್ಥರ ಐನ್ಮನೆಯಿಂದ ದೇವರ ಆಯುಧ ಮತ್ತು ಭಂಡಾರ ಪೆಟ್ಟಿಗೆಯಿಂದ ದೇವರ ಕೆರೆಗೆ ಮೆರವಣಿಗೆ ಮೂಲಕ ಕೊಂಡೊಯ್ದು ಬಳಿಕ ಶುದ್ಧಗೊಳಿಸಲಾಯಿತು. ಕಾಕೇರ ಕುಟುಂಬಸ್ಥರ ಗುರುಕಾರಣ ಹಾರ ಕೊಡುವುದು, ಭಂಡಾರ ಹಾಕುವುದು ಸೇರಿದಂತೆ ಕುಟ್ಟಿಚಾತ ತೆರೆ, ಚಾಮುಂಡಿ ತೆರೆ, ಆಯರ ಬಿಲ್ಲಪ್ಪ ತೆರೆ, ನೂಚುಟ್ಟಿ ತೆರೆ ನಡೆಯಿತು. 2 ದಿನಗಳ ಕಾಲ ನಡೆದ ಪೂಜಾ ಕೈಂಕರ್ಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. Present.
ಮದಿಲ್ಲ ಬಂಡರಪಟ್ಟಿ ಗಣಚಿತಿಗೆ ಮದಿಲ್ಲ ಶ್ರೀ ಕುಖ್ಯಾತ ಮತ್ತು ಚಾಮುಂಡಿಯಮ್ಮ ದೇವರ ಹಬ್ಬಕ್ಕೆ ಇವತ್ತು ನಾವು ಸೇರಿ ಈಗ ದೇವರ ಹಬ್ಬ ಆಚರಿಸುವುದು. ಮತ್ತು ಕುಖ್ಯಾತ ಮತ್ತು ಚಾಮುಂಡಿ ಹಬ್ಬದ ಇದು ಸುಮಾರು 500ರಿಂದ 600 ವರ್ಷ ಇತಿಹಾಸ ಇರುವಂಥ ಒಂದು ದೇವರ ಹಬ್ಬ. ಇದಕ್ಕೆ ನಮ್ಮ ಕುಖ್ಯಾತ ದೇವರನ್ನ ತಂದಂಥ ಕಾಕೆರ ಕುಟುಂಬದ ಗುರುಕಾರಣವನ್ನು ಸೇರಿ ನಾವು 3 ದೇವರು ಈಗ ಬರ್ತಾ ಇದೆ. ಇದರಿಂದ ನಾವು ವರ್ಷವನ್ನು ಪ್ರತಿ ಮೇ ತಿಂಗಳ ಲಾಸ್ಟ್ನಲ್ಲಿ ಅಂದರೆ ಮೇ 15ಕ್ಕೆ ನಮ್ಮ ದೇವರ ಹಬ್ಬವನ್ನು ಕುರಿತು ಅಲ್ಲಿಂದ 3 ದಿವಸದಲ್ಲಿ ಆಯುರ್ಬಿಲ್ಲ ಹಬ್ಬ ಆಗಿ ಅಲ್ಲಿಂದ 8 ದಿವಸಕ್ಕೆ ನಮ್ಮ ಕುಖ್ಯಾತ ದೇವರ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರಿಂದ ಎಲ್ಲ ಇದು ಕಷ್ಟ ಕಾರ್ಯ ಇದಕ್ಕೆ ನಾವು 7 ಕುಟುಂಬದವರು ಸೇರಿ ನಮ್ಮ ಹೆರಿಗೆ ತೆರಿಗೆಯನ್ನು ಹಾಕಿ ನಾವು ಆಚರಿಸುವಂಥ ಒಂದು ಹಬ್ಬ ಇದು. അങ്ങനെ ഇന്ന് കാക്കയുടെ ഒക്കെ ഗുരു കാണുന്ന പൊപ്പനൊക്കെ బండారోడు పోయింది ఉడిపితే నగర అంబలకు పోయితే అంబలకి దేవ కుడిచిட்டு అన్ని భక్తు నగర అంబలతో రక్తమయ్యాక NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, stock marketing and e-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open.
shining senses in your life. Desirable Designs gives you treasured memory. Sharda Jewelers. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ, ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ನಾಪೋಕ್ಲು ಕೇಂದ್ರವಾಗಿ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ವಿದ್ಯಾಭ್ಯಾಸವನ್ನು ಒಳಗೊಂಡ ಸಂಸ್ಥೆಯಿಂದ ಶೀಘ್ರದಲ್ಲಿ ಸ್ಥಾಪಿಸಿ ಸಮುದಾಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಏಳಿಗೆಗಾಗಿ ಶ್ರಮಿಸಲಾಗುವುದು ಎಂದು ಕೊಡಗು ಜಿಲ್ಲಾ ಖಾಜಿ ಎಂಎಂ ಅಬ್ದುಲ್ ಫೈಜಿ ಉಸ್ತಾದ್ ಹೇಳಿದ್ದಾರೆ. ನಾಪೋಕ್ಲುವಿನಲ್ಲಿ ಆರಂಭಿಸಲು ಉದ್ದೇಶಿಸಿರುವ ಬುಖಾರ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾರಂಭದಲ್ಲಿ ಸೈಯದ್ ಉಮರ್ ಅಲಿ ಶಿಯಾಬ್ ತಂಗಳ್, ಪೂಕಳಂ ಅಬ್ದುಲ್ ಉಸ್ತಾದ್, ಟ್ರಸ್ಟ್ ಅಧ್ಯಕ್ಷ ಹಮೀದ್ ಹಾಜಿ, ಬುಖಾರದ ಕೇರಳ ಘಟಕದ ಅಧ್ಯಕ್ಷ ಸುರೂರ್ ಮೊಯ್ದು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ನಾಪೋಕ್ಲು. ಕೊಡವ ಮಕ್ಕಳಕೂಟದ ವತಿಯಿಂದ ಹಿರಿಯ ಸಾಹಿತಿಗಳಾದ ಬಾಚರಣಿ ಅಂಡ ಅಪ್ಪಣ್ಣ ಹಾಗೂ ರಾಣು ಅಪ್ಪಣ್ಣ ಅವರು ಬರೆದ ಅಲಾಸ್ಕಾ ಪ್ರವಾಸ ಕಥನ ಕನ್ನಡ ಪುಸ್ತಕವನ್ನು ಮಡಿಕೇರಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಐಎಪಿ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮುಕ್ಕಾಟಿರ ಸೋಮಣ್ಣ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, ಕೊಡವ ಮಕ್ಕಳಕೂಟದಿಂದ ಬರಹಗಾರರನ್ನ ಉತ್ತೇಜಿಸುವ ಕಾರ್ಯ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪುಸ್ತಕಗಳು ಹೊರಬರಲಿ ಅಂತ ಹಾರೈಸಿದರು. ಇದು ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಧನ ಸಹಾಯ ಮಾಡಲು ಅಯ್ಯಪ್ಪನವ್ರು ಕೇಳಿಕೊಂಡ್ರು. ಅದಕ್ಕೆ ನಾವು ನಾನು ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಮಿಸ್ಟರ್ ಅಯ್ಯಪ್ಪ ಫಾರ್ ಗಿವಿಂಗ್ ಅಸ್ ಅನ್ ಅಪರ್ಚುನಿಟಿ ಟು help release this book. And
ನಾನು ಬಾಚಿರೆಡ್ಡಿಯಿಂದ ಅಪ್ಪಣ್ಣ ಹಾಗೂ ರಾಣು ಅಪ್ಪಣ್ಣನವರಿಗೆ ಕೇಳ್ಕೊಳ್ಳೋದೇನೆಂದರೆ, ನೀವು ಇನ್ನೂ ಹಲವಾರು ವರ್ಷ ಇಂಥದ್ದೇ ಪುಸ್ತಕಗಳನ್ನು ರಿಲೀಸ್ ಮಾಡ್ತಾ ಅಯ್ಯಪ್ಪನವರ 100 ಬುಕ್ಸ್ ಏನು ಟಾರ್ಗೆಟ್ ಇದೆ ಅದನ್ನ ರೀಚ್ ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಿರಿಯ ಸಾಹಿತಿ ಹಾಗೂ ಅಲಾಸ್ಕಾ ಪುಸ್ತಕದ ಮತ್ತೊಬ್ಬ ಬರಹಗಾರ ಬಾಚರಣಿಯಂಡ ರಾಣು ಅಪ್ಪಣ್ಣ ಮಾತನಾಡಿ, ಕೃತಿ ರಚನೆ ದೊಡ್ಡ ವಿಚಾರವಲ್ಲ, ಅದನ್ನು ಬರೆದು ಪುಸ್ತಕ ರೂಪದಲ್ಲಿ ಹೊರತರುವುದು ಅತ್ಯಂತ ಕಷ್ಟದ ಕೆಲಸ. ದಾನಿಗಳ ಸಹಕಾರದ ಮೂಲಕ ಓದುಗರಿಗೆ ತಲುಪಿಸುವ ಕಾರ್ಯವೊಂದ ಕೊಡವ ಮಕ್ಕಳ ಕೂಟ ಮಾಡ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲಾಸ್ಕಾ ಅಂದರೆ ಏನು ಹೇಳಿ, ಈ ಪುಸ್ತಕವನ್ನು ನಾನು ಮುಡಿಪಾಗಿಟ್ಟದ್ದು ನನ್ನ ಅಳಿಯ ಜಮ್ಮಡ ಸೋಮಯ್ಯ ಅಂತ ಹೇಳೋರಿಗೆ. ಕಾರಣ, ಇಡೀ ಅಮೇರಿಕ ಭೂಖಂಡವನ್ನು 3 ಬಾರಿ ನಮ್ಮನ್ನು ಸುತ್ತಾಡಿಸಿ, ಅದು ಸಾಲದದ್ದು ಉತ್ತರ ಧ್ರುವದ ಅಲಾಸ್ಕಾದಲ್ಲೂ ನಮ್ಮನ್ನು ಸಾಧಿಸಿ, ನಾನು ಎಲ್ಲಿ ಹೋದರೂ ನನ್ನ ಪ್ರವಾಸ ವರದಿಯನ್ನು ಬರಿತಾ ಹೋಗೋದು ನನ್ನ ಅಭ್ಯಾಸ. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ಕೊಡವ ಮಕ್ಕಳ ಕೂಟದ ಪ್ರಧಾನ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ಅವರ ಸಂಪಾದಕೀಯದಲ್ಲಿ ಕೊಡವ ಮಕ್ಕಳ ಕೂಟದ 100ನೇ ಪುಸ್ತಕಕ್ಕೆ ಬರಹಗಾರರಿಂದ ಲೇಖನಗಳನ್ನು ಆಹ್ವಾನ ಮಾಡಲಾಗಿದೆ ಎಂದರು. ಸಹಕಾರದೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡವ ಮಕ್ಕಳ ಕೂಟ ಹಲವು ಕೆಲಸವನ್ನು ಮಾಡ್ತಾ ಇದೆ. ಅದೇ ಥರ ಇವತ್ತು ನಾವು ಅಪ್ಪಣ್ಣ ಮತ್ತು ರಾಣು ಅಪ್ಪಣ್ಣವರು ಬರೆದಂತಹ ಪ್ರವಾಸ ಕಥನ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಪುಸ್ತಕವನ್ನು ಹಣ ಸಹಾಯ ಮಾಡಿದಂತಹ ಕಾವೇರಪ್ಪ ಮುಖಟ ಸರೋಜ ಕಾವೇರಪ್ಪ ಮತ್ತು ಮುಖಟ ಸೋಮಣ್ಣನವರು ಲೋಕಾರ್ಪಣೆ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ.